ಯಾರು ಮೂಡಾದವ್ರು ಯಾರು ಬರ್ತಾಯಿಲ್ಲ. ಇವ್ರಂತಾರೆ ನಗರಸಭೆಯವರು ಮೂಡ ಅಂತಾರೆ, ಮೂಡಾದವರು ನಗರಸಭೆ ಅಂತಾರೆ. ಗಾಡಿಗಳು ಎಲ್ಲಿ ಒಂದು ಬಿಡ್ತಾರೆ, ಇಷ್ಟು ಮನೆಗೆಲ್ಲ ಆಯ್ತದ ಬಿಡಬೇಕು ಒಂದು 10 ಗಾಡಿನ ಎಲ್ಲರ ಮನೆ ತಗೊಳ್ಳಿ 10 ಬೀದಿ ಒಬ್ಬೊಬ್ರಿಗೆ ಅಂದರೆ ಆಯ್ತದೆ. ಜನಗಳು ಇಲ್ಲಿಂದ ಹಿಡಿದು 4 ಗಂಟೆ ಇದೇ ಬಾಯಿ ಮುಚ್ಕೊ ಹೋಗ್ತಾರೆ. ಆಮೇಲೆ ಗೋಬಿ ಮಂಜಿಯವರು ಫುಟ್ಪಾತಲ್ಲಿ ಅವರೆಲ್ಲ ಅವ್ರು ನೈಟು 10 ಗಂಟೆಲ್ಲ ಇಲ್ಲಾಂದ್ರೆ ನಗರಸಭೆಗೆ ಹೇಳಿದ್ರು ಸಾಕು, ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು. ಯಾರೋ ಸಿದ್ದರಾಮಯ್ಯರ ಮಗ ಅವರು. ಅದು ನಾವು ಮೂಡಾಗೆ ಕಾರ್ಪೊರೇಷನ್ಗೆ ಎಲ್ಲರಿಗೂ ಹೇಳಿದ್ರು ಯಾರೋ ಆಫೀಸರ್ಗಳು ಮೇಲೆ ಹಾಕ್ಕೊಳ್ತಾ ಇಲ್ಲ. ವರ್ಷಕ್ಕೊಂದು ಸಾರಿ ಸುಂಕ ಮಾತ್ರ ಕರೆಕ್ಟಾಗಿ ಕಟ್ಟಿಸ್ಕೊಡ್ತಾರೆ. ಮತ್ತೆ ಕಸದ ಗಾಡಿ ಇಲ್ಲ, ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ. ವ್ಯವಸ್ಥೆ ಸ್ಲಮ್ಗಿನ್ನ ಕಡೆ ಆಗುತ್ತೆ. ಯಾರು ಮೂಡಾದವ್ರು ಯಾರು ಬರ್ತಾಯಿಲ್ಲ. ಇವರಂತಾರೆ ನಗರಸಭೆಯವರು ಮೂಡ ಅಂತಾರೆ, ಮೂಡಾದವರು ನಗರಸಭೆ ಅಂತಾರೆ. ಇಬ್ಬರು ಫೈಟ್, ಇಬ್ಬರು ಕಿತ್ತಾಟದಿಂದ ಅದು ಅದಕ್ಕೆ ಬಿದ್ದಿರೋದು. ಆಳುಗಳಿಗೆ ದುಡ್ಡು ಕೊಡಲ್ಲ, ಅವ್ರು ಎತ್ತಲ್ಲ. ಜಲ್ಲ ಇವ್ರಿಗೆ ಇವರು ಮೂಡಾದವ್ರು ಕೊಡಬೇಕು, ಇದ್ರೆ ನಗರಸಭೆಯವ್ರು ಕೊಡಬೇಕು. ಈ ಇಬ್ರು ಕಿತ್ತಾಟದಿಂದ ಈ ತರ ಆ ಕಸ ಸ್ಟಾಕ್ ಆಯ್ತದೆ. ಅಲ್ಲ, ಈಗ ಗಾಡಿಗಳು ಹೋಗಲ್ವಾ ಮನೆ ಹತ್ರ ಇಲ್ಲಿ ಹಾಕ್ತಾರೆ ಅಂದರೆ? ಗಾಡಿಗಳು ಎಲ್ಲಿ ಒಂದು ಬಿಡ್ತಾರೆ, ಇಷ್ಟು ಮನೆಗೆಲ್ಲ ಆಯ್ತದ ಬಿಡಬೇಕು ಒಂದು 10 ಗಾಡಿನ ಎಲ್ಲರ ಮನೆ ತಗೊಳ್ಳಿ 10 ಬೀದಿ ಒಬ್ಬೊಬ್ರಿಗೆ ಅಂದರೆ ಆಯ್ತದೆ. ಅಲ್ಲಿ ಒಂದು ತಿಪ್ಪೆ ಮಾಡಿದ್ದಾರೆ ಎಲ್ಲಿ ಈ ಸರ್ಕಲಲ್ಲಿ. ಎಲ್ಲ ಮಾಡಿಬಿಡಿಲಿ, ಎಲ್ಲ ಅದ್ಗಡ್ದಿಲ್ಲ ಗಬ್ಬಿಡಿತದೆ. ಗಾಡಿ ಸರಿಯಾಗಿ ಹೋದ್ರೆ ಕಸ ಇಲ್ಲಿ ತಂದು ಹಾಕಲ್ಲ. ಹಾಕಲ್ಲ ಅವರು. ಬೆಳಗ್ಗೆ ಹೋಗ್ಬೇಕು ಅವರು. ಇದರಲ್ಲಿ ಸಾಯಂಕಾಲ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು. ಮಧ್ಯಾಹ್ನ ಹೋಗೋದೇ ಬೇಡ, ಎಲ್ಲ ಮಲಗಿರ್ತಾರೆ. ಬೆಳಗ್ಗೆ ಸಾಯಂಕಾಲ ಹೋದ್ರೆ ನೋಡಪ್ಪ ಕಸ ಒಂದು ಡ್ರಾಪು ಬೀಳಲ್ಲ. ನಾವು ಆ ಥರ ಮಾಡಿದ್ರೆ ಈಗ ನಿಮ್ಮ ಜಮೀನಿಗೆ ಏನು ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ? ಏನು ಸ್ಮೆಲ್ಲು, ತಿರ್ಗಾಡೋಕ್ಕಾಗಲ್ಲ ಸ್ಮೆಲ್ಲು. ಜನಗಳು ಇಲ್ಲಿಂದ ಹಿಡಿದು 4 ಗಂಟೆ ಇದೇ ಬಾಯಿ ಮುಚ್ಕೊ ಹೋಗ್ತಾರೆ. ಇಲ್ಲಿ ಪಬ್ಲಿಕ್ಕೆ ಅವರೇ ಎಸಿತಾರೆ. ಆಮೇಲೆ ಮುದುಕರೆಲ್ಲ ಬೈತಾರೆ. ಆಮೇಲೆ ಗೋಬಿ ಮಂಜಿಯವರು ಫುಟ್ಪಾತಲ್ಲಿ ಅವರೆಲ್ಲ ಅವ್ರು ನೈಟು 10 ಗಂಟೆಲಿ ಹಾಕ್ತಾರೆ. ಅಲ್ಲ, ಅಲ್ಲಿ ಗಾಡಿ ಹಾಕಬೇಕು ಅವರು, ನಗರಸಭೆ ಗಾಡಿ ಕಸ. ಅಲ್ಲಿಗೂ ಹೋಗಲ್ವಲ್ಲ, 11 ಗಂಟೆಲಿ ಎಲ್ಲಿ ಹೋಯ್ತಾರೆ ಅವರು? ಅಲ್ಲ, ಬೆಳಗ್ಗೆ ಇಟ್ಕೊಂಡು ಹಾಕ್ಬೋದಲ್ಲ. ಬೆಳಗ್ಗೆ ಇಡುವಂಗಿಲ್ವಲ್ಲ, ಅಲ್ಲಿ ಅಂಗಡಿಗಳ ಮುಂದ್ಗಡೆ ಮೇನ್ ರೋಡ್ ಇದೆಯಲ್ಲ, ಅಂಗಡಿ ಮುಂದ್ಗಡೆ ಇಡುವಂಗಿಲ್ಲ. ಚೀಲದಲ್ಲಿ ತಂದು ಬಿಸಾಕ್ಬಿಟ್ಟು ಹೋಗ್ತಾರೆ. ಜಮೀನು ಇದೆಯಲ್ಲಿ ಇಲ್ಲೇ ಏನು ಬೆಳಿತೀರಾ ಜಮೀನಲ್ಲಿ? ಇಲ್ಲಿ ಏನಿಲ್ಲ, ಹುಲ್ಲು ಫಾರಮ್ ಹಸುಗೆ. ಈ ಕಸದಿಂದ ಏನು ಸಮಸ್ಯೆ ಆಗ್ತಿದೆ? ಏನು ಸಮಸ್ಯೆ? ಎಲ್ಲ ಕಚಡ ಸ್ಮೆಲ್ಲು, ಜನಗಳು ಪಬ್ಲಿಕ್ಕು ತಿರುಗಾಡೋಕ್ಕಾಯ್ತಾಯಿಲ್ಲ. ಎಲ್ಲ ಹಾವು ಬೇಜಾನಿದೆ, ಆರಾಮಾಗಿದೆ. ಹಾವುಗಳೆಲ್ಲ ಇದೆ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇದಾರಂತೆ, ನಿಜನಾ? ಯಾರು? ಅವ್ರ ಮಗ. ಅವ್ರ ಮಗರು ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಮಗ, ಸಿಎಂ ಮುಖ್ಯಮಂತ್ರಿ ಅವರು. ಇದ್ದಾರೆ. ಅವ್ರು ಹೇಳಿದ್ರು ಸಾಕು ಮೂಡಾಗೆ. ಇಲ್ಲಾಂದ್ರೆ ನಗರಸಭೆಗೆ ಹೇಳಿದ್ರು ಸಾಕು, ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು. ಯಾರೋ ಸಿದ್ದರಾಮಯ್ಯರ ಮಗ ಅವರು. ಆರಾಮಾಗಿಲ್ಲಿ ತುಂಬ್ಕೊ ಹೋಗ್ತಾರೆ ಬಂದು. ಇಲ್ಲೇ ಇರೋದು ಅವರು? ಇಲ್ಲೇ ಮಾಮೂಲು ವಾರಕ್ಕೊಂದು ಸಾರಿ ಬರ್ತಾರೆ. 4 ಜನ ಮನಸ್ಸು ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಮಗ ಮನಸ್ಸು ಮಾಡಿದ್ರೆ ಪಕ್ಕಾ ಕ್ಲೀನ್ ಆಯ್ತದೆ ಇಲ್ಲಿ. ಅದೇನೋ ದೇವರು ಗೊತ್ತು, ಅವರು ಟೆಚ್ಚೇ ಕೊಡ್ತಾ ಇಲ್ಲ. ಅದು ನಾವು ಮೂಡಾಗೆ ಕಾರ್ಪೊರೇಷನ್ಗೆ ಎಲ್ಲರಿಗೂ ಹೇಳಿದ್ರು ಯಾರೋ ಆಫೀಸರ್ಗಳು ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ. ಇದು ಗಾಡಿ ಬರಲಿಲ್ಲ ಅಂದರೆ ಮನೇಲಿ ಇಟ್ಕೊಂಡು ವಾಸನೆ ಬರುತ್ತೆ. ಅಲ್ಲಿ ತಂದು ಖಾಲಿ ಜಾಗದಲ್ಲಿ ಹಾಕ್ತಾರೆ ಜನ. ಅದೇನು ತಪ್ಪಿಲ್ಲ, ಎಲ್ಲ ಆಫೀಸರ್ದೆ ಅವ್ರದ್ದೇ ತಪ್ಪು. ವರ್ಷಕ್ಕೊಂದು ಸಾರಿ ಸುಂಕ ಮಾತ್ರ ಕರೆಕ್ಟಾಗಿ ಕಟ್ಟಿಸ್ಕೊಡ್ತಾರೆ. ಈ ನೀರು ಇಲ್ಲ, ಮತ್ತು ಕಸದ ಗಾಡಿ ಇಲ್ಲ, ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್. ಈ ದೇಶದಲ್ಲೇ ಅತಿ ದೊಡ್ಡ ಬಡಾವಣೆ ವಿಜಯನಗರ ಫೋರ್ತ್ ಸ್ಟೇಜು. ಹೌದು. ಈ ಥರ ಆದರೆ ಎಲ್ಲಿಗೆ ಹೋಗುತ್ತೆ ವ್ಯವಸ್ಥೆ ಅಂತ? ವ್ಯವಸ್ಥೆ ಸ್ಲಮ್ಗಿನ್ನ ಕಡೆ ಆಗುತ್ತೆ. ಅದಕ್ಕೋಸ್ಕರ ಇದು ದೊಡ್ಡವರು ಕಿವಿ ಮೇಲೆ ಹಾಕಬೇಕು. ಮತ್ತು ಜಿ ಟಿ ದೇವೇಗೌಡರು ಗಮನಕ್ಕೆ ಬಂದಿಲ್ಲ, ಇಲ್ಲೆಲ್ಲ ಬರಲ್ವ ಅವರು? ಹೋರಾಟ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಅವರೂ ಹೇಳಿದ್ದಾರೆ ಮೂಡಾಗೆ. ಇಲ್ಲ ಸರ್, ಈಗ ನಮ್ಮ ಹೆಂಡವರೆಲ್ಲ ಅದು ನಗರಸಭೆಗೆ ಆಗುತ್ತೆ, ಅದು ಮುಂದೆ ವ್ಯವಸ್ಥೆ ಅವ್ರದ್ದು, ನಮ್ದಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಕೋರ್ಟಲ್ಲಿ ಕೇಸ್ ಇದೆ ಅಂತೆಲ್ಲ ಅದಕ್ಕೆ ಎಷ್ಟೇ ತಂದಿದ್ದಾರಂತೆ ಮೂಡಾದವರು. ಕಾರ್ಪೊರೇಷನಲ್ಲಿ ಅಲ್ಲೂ ಹೋಗಿ ನಾವು ನನ್ನ ಫೋನಲ್ಲಿ ಇದು ಕಳಿಸಿದ್ದೀವಿ. ಏನು ಸ್ಟೇ ಇಲ್ಲ ಅಲ್ಲ ಸರ್, ಈ ಕಸದಕ್ಕೆ ಎಲ್ಲ ಫೋಟೋ ಹೊಡೆದ್ಬಿಟ್ಟು ಕಳಿಸಿದ್ದೀರ ಕಾರ್ಪೊರೇಷನ್ ಕಮಿಷನರಿಗೆ. ಯಾವಾಗ ಕಳಿಸಿದ್ರಿ? ಸುಮಾರು ಒಂದು 15 ದಿವಸ ಆಗಿರ್ಬೇಕು ಸರ್. ಕಳಿಸಿದ್ದೀವಿ. ಅವರು ಇದು ಆಯ್ತಪ್ಪ ಮಾಡಿಕೊಡ್ತೀವಿ ಅಂತ ಅವರು ನಮಗೆ ಫೋನ್ ಮಾಡಿ ಹೇಳಿದರು. ಏನೆಲ್ಲ ಸಮಸ್ಯೆಗಳಾಗುತ್ತೆ ಕಸದ್ದು ಇದರಿಂದಾಗಿ? ಸರ್, ನಾಯಿ ಗಲಾಟೆ, ಅದು ಗಲಾಟೆ, ಮತ್ತು ಈ ದನ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ.